ಬಂದ್ಬಿಡ್ತಾರೆ ಇವಾಗ ಕಳ್ಕೊಂಡು. ಯಾವ ಬರ್ತಾರಲ್ಲ ಕಟ್ಟಿಗೆ ಬಾಚಿನ ಮತ್ತೆ ಸ್ಟಾರ್ಟ್ ಆಯ್ತು. ನಮಸ್ಕಾರ ಬಂಧುಗಳೇ. ಬಳ್ಳಾರಿ ಜಿಲ್ಲೆಯ SC/ST ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್. ಒಂದು 3 ತಿಂಗಳ ಕೆಳಗ ನಾವು ತಾಲೂಕು ಅಧಿಕಾರಿಗಳು ಬಂದಿದ್ರು. ಅವರು ಬಂದ್ರೆ ಸುತ್ತ ಹೇಳಿದ್ರು. ಆವತ್ತು ಆಯ್ತು 1 ಗಂಟೆಗೆ ಮಾಡಿಸು ಅಂತ ಹೇಳಿ ಹೋಗಿದ್ರು. ಮಾಡಿಸ್ಲಿಲ್ಲ. ಮೊನ್ನೆ ವಾಟ್ಸಪ್ ಆಯ್ತು ನಮ್ಮೂರಲ್ಲಿ 8ನೇ ತಾರೀಕು 12ನೇ ತಿಂಗಳು 2024ರಂದು ವಾಟ್ಸಪ್ ಆಯ್ತು. ವಾಟ್ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಮೆಂಬರ್ಗಳಿಗೆ ಹೇಳಿದ್ರೆ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತೆಲ್ಲ ಕ್ಲೀನ್ ಮಾಡ್ತಾರೆ. ಸ್ಮಶಾನ ಎಲ್ಲ ಬರಕ್ಕೆ ದಾರಿ ಇದ್ದಿಲ್ಲ. ಈ ರೀತಿ ಇತ್ತು. ಈಗೆಲ್ಲ ಕ್ಲೀನ್ ಮಾಡಿ ಇವತ್ತೆಲ್ಲ ಬೇಲಿ ಎಲ್ಲ ಕ್ಲೀನ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ರವಿ KRS ಪಕ್ಷದ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಮೊಕಗೋನಾಳ್. ನಾ ಇವತ್ತು ಲೈವ್ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಇದು ನಮ್ಮೂರ ಮೊಕಗೋನಾಳ್, ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಮೊಕಗೋನಾಳ್ ಸ್ಮಶಾನ ನೀವು ನೋಡ್ತಾ ಇರ್ಬೋದು. ನಾವು ಕಳೆದ ಹಲವು ಬಾರಿ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಮಾಡ್ತಾ ಇದ್ವಿ. ಇದು ನಮ್ಮೂರು ಸ್ಮಶಾನ. ಇಲ್ಲಿ ಶವಗಳನ್ನು ಹೂಳೋದಕ್ಕೆ ಯಾವುದೇ ರೀತಿಯಲ್ಲಿ ಜಾಗ ಇಲ್ಲ. ತುಂಬ ಬೇಲಿ ಕಂಟೆಲ್ಲ ಬೆಳೆದಿದೆ. ಎಲ್ಲಿ ಬಾಡಿಗಳನ್ನು ಹೂಳೋದಕ್ಕೆ ಜಾಗನೇ ಇರಲಿಲ್ಲ. ಇದನ್ನು ಮನವಿ ಮಾಡ್ತಾ ಇದ್ವಿ. ನಮ್ಮ ಮನವಿಗೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಹಾಗೆ ಅಧಿಕಾರಿಗಳು ಎಲ್ಲರೂ ಇವತ್ತು JCB ಬಂದಿದೆ ಎಲ್ಲ ಕಿತ್ತಿ ಕ್ಲೀನ್ ಮಾಡೋದಕ್ಕೆ. ಎಲ್ಲರಿಗೂ ಈ ಮೂಲಕ ತುಂಬ ಧನ್ಯವಾದಗಳನ್ನು ನಮ್ಮ KRS ಪಕ್ಷದಿಂದ ಹಾಗೆ ಗೋನಾಳ್ ಗ್ರಾಮದ ಪರವಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ಎಲ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಅಭಿವೃದ್ಧಿಗಳು ಆಗಬೇಕು ಗ್ರಾಮಗಳಲ್ಲಿ. ಯಾವುದೇ ಗ್ರಾಮದ ಸಮಸ್ಯೆಗಳನ್ನು ಗ್ರಾಮಸ್ಥರು ಮುಂದೆ ಇಟ್ಟಾಗೆ ಅದರ ಪರಿಹಾರದ ಕಡೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಆ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಅಂಥೇಳಿ ನಾನು ಈ ಮೂಲಕ ಮನವಿ ಮಾಡ್ತಿದ್ದೀನಿ. ಇದು ನಮ್ಮೂರ ಸ್ಮಶಾನ ಸದ್ಯಕ್ಕೆ ಬೇಲಿ ಕೀಳುವಂತಹ ಕೆಲಸ, ಬೇಲಿಯನ್ನು ಕಿತ್ತಿ ಹಸನು ಮಾಡುವಂಥ ಕೆಲಸ ಮಾಡ್ತಾ ಇದೆ ಫಾಸ್ಟಾಗಿ. ಹಾಗೆ ಇದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ನಮ್ಮೂರ ಸ್ಮಶಾನದ ಅಳತಿ ಮಾಡಿಸ್ಬೇಕು. ಈಗ ಆಲ್ರೆಡಿ ಒಂದು ಸಾರಿ ಮಾಡಿಸಿತ್ತು. ಕೆಲವರು ನಮ್ಮ ಹೊಲದಲ್ಲಿ ಬಂದಿತ್ತು, ನಿಮ್ಮ ಹೊಲದಲ್ಲಿ ಬಂದಿತ್ತು ಅನ್ನುವಂತಹ ಪ್ರಸ್ತಾಪ ಇದೆ. ಆಗಲಿ, ಯಾರ್ದು ಹೊಲದಲ್ಲಿ ಹೋಗೋದೇನು ಬೇಡ. ಮತ್ತೊಂದು ಸರಿ ಸರ್ವೆ ಆದರೂ ಪರವಾಗಿಲ್ಲ. ಒಟ್ಟು ಬೌಂಡ್ರಿ ಫಿಕ್ಸ್ ಆಗಲಿ, ಸ್ಮಶಾನದ ಬೌಂಡ್ರಿ ಫಿಕ್ಸ್ ಆಗಿ ನಮ್ಮೂರಲ್ಲಿ ಸ್ಮಶಾನ ಚೆನ್ನಾಗಲಿ, ಸ್ಮಶಾನ ಅಭಿವೃದ್ಧಿ ಆಗಲಿ ಅಂಥೇಳಿ ನಾವು ಪದೇ ಮನವಿ ಮಾಡ್ತಾನೆ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇನ್ನೊಂದಿಷ್ಟು ನಾವು ಕೂಡ ಕಚೇರಿಗಳಿಗೆ ಮತ್ತು ಮಾಡ್ತಾನೆ ಇದ್ದೀವಿ. ಮುಂದೆನೂ ಮಾಡ್ತೀವಿ. ಆಗೋವರೆಗೂ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ. ಸದ್ಯಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಅಧ್ಯಕ್ಷರು ಎಲ್ಲರೂ ನಮ್ಮ ಮನವಿ ಸ್ಪಂದಿಸಿದ್ದಾರೆ. ಎಲ್ಲರಿಗೂ ಗ್ರಾಮಸ್ಥರ ಪರವಾಗಿ ತುಂಬ ಥ್ಯಾಂಕ್ಸ್. ಯಾಕಪ್ಪ ಅಂತಂದರೆ ಮನುಷ್ಯ ಹುಟ್ಟಿದಾಗಲಿಂದ ಸಾಯೋವರೆಗೂ ಎಲ್ಲ ರೀತಿಯಿಂದ ಕಷ್ಟ ನಷ್ಟ ಎಲ್ಲ ಅನುಭವಿಸಿ ಬಂದರೆ ಕೊನೆಗೆ ಇಲ್ಲಿ ಸತ್ತಾಗ ಸ್ಮಶಾನ ಕೂಡ ಇರಲಿಲ್ಲ. ಹಲವು ಜನ ಹೇಳ್ತಾ ಇದ್ರು, ಒಂದು ಬಾಡಿ ಕೊಳೆಯೋದಕ್ಕಿಂತ ಮುಂಚೆ ಕಿತ್ತಿ ಇನ್ನೊಂದು ಬಾಡಿ ಅದೇ ಸ್ಥಳದಲ್ಲಿ ಉಳ್ತಿದ್ದೀವಿ ನಾವು, ಆ ರೀತಿ ಆಗಿದೆ ನಮ್ಮೂರು ಸ್ಮಶಾನ ಅನ್ನುವಂತಹ ಒಂದು ಮಾತಿತ್ತು.
ಅದೆಲ್ಲ ಇವತ್ತು ಹಸನ್ ಮಾಡ್ತಾ ಇದೆ ಗ್ರಾಮ ಪಂಚಾಯಿತಿ. ಪರವಾಗಿಲ್ಲ, ಈ ಥರ ಅಭಿವೃದ್ಧಿ ಕಾರ್ಯಗಳು ಆಗಲಿ ಮುಂದೆ ಸಹ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೀವು ನೋಡ್ತಾ ಇದ್ದೀರಿ ನಮ್ಮೂರ ಗ್ರಾಮದ ಸ್ಮಶಾನ ಅಭಿವೃದ್ಧಿ. ಅಧ್ಯಕ್ಷರು ಮೊನ್ನೆ ಗ್ರಾಮ ಸಭೆಯಲ್ಲಿ ಹೇಳಿದರು, ನಾವು ಪ್ರಸ್ತಾಪ ಮಾಡಿದ ತಕ್ಷಣ ಇನ್ನೊಂದು 3-4 ದಿನದಲ್ಲಿ ಅದನ್ನು ಮಾಡಿಸ್ಬಿಡೋಣ ಅರ್ಜೆಂಟಾಗಿ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಪಾಪ ಅವರು ಹೇಳಿದ ಥರನೇ ಕಳಿಸಿದ್ದಾರೆ. ಕೆಲಸ ನಡೀತಾ ಇದೆ. ಈ ಮೂಲಕ ಈ ಥರ ಅಭಿವೃದ್ಧಿಗಳಾಗಬೇಕು ಯಾವುದೇ ಗ್ರಾಮ. ಇದು ನಮ್ಮೂರು ಸ್ಮಶಾನ ತುಂಬ ದಿನ ಆಯಿತು, ತುಂಬ ವರ್ಷಗಳೇ, ದಿನ ಅನ್ನೋದೇನು ತುಂಬ ವರ್ಷಗಳಾಯಿತು ಈ ರೀತಿ ಹಾಳು ಬಿದ್ದು. ಎಲ್ಲಿ ಯಾರು ಬಾಡಿ ಇಡೋಕೆ ಆಗ್ಲಾರ್ದಂತಹ ವ್ಯವಸ್ಥೆ ಆಗಿಬಿಟ್ಟಿತ್ತು. ಹಂಗಾಗಿ ಪಾಪ ಇವತ್ತು ಕಳಿಸಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲ ಎಂ ಗೋನಾಳ್ ಗ್ರಾಮಸ್ಥರ ಪರವಾಗಿ, ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಎಲ್ಲ ಒಂದು ಈ ನಿಟ್ಟಿನಲ್ಲಿ ಶ್ರಮಿಸಿದ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ಲೈವ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.